वोट बिहार का तो फैक्ट्री कहां लगना चाहिए, बिहार में कि गुजरात में? बिहार में कि गुजरात में? आवाज नहीं आया। बिहार में कि गुजरात में? बिहार में। ಬಿಹಾರ ವಿಧಾನಸಭಾ ಚುನಾವಣೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ರಿಸಲ್ಟ್ ಬಹುಮುಖ್ಯ. ನಿತೀಶ್ ಕುಮಾರ್ ಅವರಿಗೆ NDA ಗೆಲ್ಲಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಇದೆ. ನಿತೀಶ್ ಕುಮಾರ್ ಅವ್ರಿಗೂ ಇಂಪಾರ್ಟೆಂಟ್ ಬಿಹಾರದ ರಿಸಲ್ಟ್. ಯಾಕೆ? ಸುದೀರ್ಘವಾಗಿ 20 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಆದಾಗ್ಯೂ ಯಾಕೆ ಈ ಸಲ ಬಿಹಾರ ವಿಧಾನಸಭಾ ಚುನಾವಣೆಯ ಜಾತಿಗಣಿತ ಮತ್ತು ರಾಜಕಾರಣ ಎರಡೂ ಕೂಡ ಬದಲಾಗಿದೆ. ತುಂಬಾ ಅಂದರೆ ತುಂಬಾನೇ ಬದಲಾಗಿದೆ. 2014ರಲ್ಲಿ ಇದೇ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನು ಈ ದೇಶದ ಪ್ರಧಾನಿಯನ್ನಾಗಿ ಮಾಡೋದಕ್ಕೆ ಜೊತೆಯಲ್ಲಿ ನಿಂತಹ ಚುನಾವಣಾ ಚಾಣಕ್ಯ 2015ರಲ್ಲಿ ಮತ್ತೊಂದು ಸಲ ಇನ್ನೊಂದು ಸಲ ನಿತೀಶ್ ಕುಮಾರ್ ಗೆಲ್ಲೋದೇ ಇಲ್ಲ ಅನ್ನುವಂತಹ ಸ್ಥಿತಿ ಬಂದಾಗ ನಿತೀಶ್ ಕುಮಾರ್ರನ್ನ ಗೆಲ್ಲಿಸಿದ್ದು ಅವರ ಜೊತೆಯಲ್ಲಿ ನಿಂತಹ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ಇದೀಗ ಇವರ ವಿರುದ್ಧನೇ ನಿಂತಿರುವಂಥದ್ದು ಪ್ರತಿಸ್ಪರ್ಧಿಯಾಗಿ. ಜನಸೂರಜ್ ಪಕ್ಷ ಇದೀಗ ಬಿಹಾರದಲ್ಲಿ ಅದೇನು ಮಾಡತ್ರಿ, ಆಫ್ಟರ್ ಆಲ್ ಒಂದು ಹೊಸ ಪಕ್ಷ ಅನ್ನುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಯಾಕಂದ್ರೆ ಇವರನ್ನ ಅತ್ಯುನ್ನತ ಸ್ಥಾನಗಳಲ್ಲಿ ತಂದು ಕೂರಿಸೋದಕ್ಕೆ ರಣತಂತ್ರಗಳನ್ನು ರೂಪಿಸಿದಂಥವರು, ಅವರು ಕಟ್ಟಿರುವಂತಹ ಪಕ್ಷ ಸುಖ ಸುಮ್ಮನೆ ಪ್ರಶಾಂತ್ ಕಿಶೋರ್ ಅವರ ವಿಚಾರವನ್ನು ಈಗ ಚರ್ಚೆ ಮಾಡೋದು ಬೇಕಾಗಿಲ್ಲ ಅಂತ ಅನ್ನಬಹುದು. ಆದರೆ ಒಂದು ಪಕ್ಷ ಕಟ್ಟೋಕ್ಕೂ ಮುಂಚೆಯಿಂದಲೂ ಕೂಡ ಸುಮಾರು 665 ದಿನಗಳ ಕಾಲ 235 ಬ್ಲಾಕ್ಗಳನ್ನು ಮಾಡಿಕೊಂಡು 2700 ಹಳ್ಳಿಗಳನ್ನು ಅವರು ಕ್ರಮಿಸಿದ್ರು. 2600 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. 2600 ಕಿಲೋಮೀಟರ್ ಪಾದಯಾತ್ರೆ, ಹಳ್ಳಿಗೆ ಹೋಗಿದ್ದಾರೆ. ಅಲ್ಲಿನ ಜಾತಿ ಗಣಿತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಸುಮಾರು 235 ಬ್ಲಾಕ್ಗಳನ್ನು ಮಾಡಿದಾರಲ್ಲ, ಆ ಬ್ಲಾಕ್ಗಳಿಗೆ ಸುಖ ಸುಮ್ಮನೆ ಯಾವುದೋ ಬೂತ್ ಏಜೆಂಟ್ನೂ ರೆಡಿ ಮಾಡಿಲ್ಲ. ಓದಿಕೊಂಡಂತಹ ಯುವ ಜಿನ್ಜಿ ಹುಡುಗರನ್ನ ಅಲ್ಲಿ ಕೂರಿಸಿದ್ದಾರೆ. ಬೂತ್ ಏಜೆಂಟ್ಗಳು ಯಾರು? ಅವರಿಗೆ ಅಸಲಿ ರಾಜಕಾರಣವನ್ನು ಕಲಿಸಿ ಕೂರಿಸಿದ್ದಾರೆ. ಇನ್ನು ನೋಡಿ, ಅವರು ಮಾತಿನ ಆರಂಭನೇ ನೋಡಿ, ನೀವು ವಿಡಿಯೋದ ಆರಂಭಕ್ಕೂ ಮುಂಚೆ ನೋಡಿದ್ರಿ, ನಿಮಗೆ ಬಿಹಾರದಲ್ಲಿ ಗೆದ್ದು ಬಿಹಾರದಲ್ಲಿ ಫ್ಯಾಕ್ಟ್ರಿ ಮಾಡೋರು ಬೇಕೋ, ಬಿಹಾರವನ್ನು ಬೆಳೆಸೋರು ಬೇಕೋ, ಅಥವಾ ಗುಜರಾತನ್ನು ಬೆಳೆಸಿಕೊಳ್ಳೋರು ಬೇಕೋ? ನಿಮಗೆ ಯಾರು ಬೇಕು? ಇಲ್ಲಿನವರು ಹೊರಗಿನವರು? ನೀವು ಇಲ್ಲಿ ಬಿಹಾರಿಗಳನ್ನು ಗೆಲ್ಸಿದ್ರೆ ಬಿಹಾರವನ್ನು ಬೆಳೆಸ್ತಾರೆ. ಸುದೀರ್ಘ ಇಷ್ಟು ವರ್ಷಗಳ ಕಾಲ ಬಿಹಾರವನ್ನ ಒಂದು ಅತ್ಯಂತ ಹಿಂದುಳಿದ ರಾಜ್ಯಗಳ ಪಟ್ಟಿಗೆ ಸೇರಿಸಿದವರನ್ನು ಯಾರನ್ನೂ ನಂಬೇಡಿ. ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಮತ ಹಾಕಿ ಅನ್ನುವಂತಹ ಮಾತೇನಿದೆ, ಇದು ಈಗ ಬಹುದೊಡ್ಡ ಬದಲಾವಣೆಯ ಗಾಳಿ ಬಿಹಾರದಲ್ಲಿ ಬೀಸ್ತಿದೆ ಅನ್ನೋ ಸುಳಿವನ್ನು ಕೊಡ್ತಿದೆ. ಎಷ್ಟೇ ಅಭಿಮಾನ ಇದ್ರೂ ಕೂಡ ಈಗ ಬಂದು ಹೇಳಬಹುದು ಕೆಲವರು, ಇಲ್ಲ ಮೋದಿಯವರೊಬ್ಬರಿದ್ರೆ ಸಾಕು, ಎಲ್ಲವೂ ಮೋದಿಯವರೊಬ್ಬರಿದ್ರೆ ಅವ್ರಿಗೆ ಕ್ಲಿಯರ್ ಮೆಜಾರಿಟಿ ಬರಬೇಕಿತ್ತು. ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ 2024ರ ಲೋಕಸಭಾ ಚುನಾವಣೆಯಲ್ಲಿ. ಆದರೆ ಈಗ ಇಲ್ಲಿ ಬಹುದೊಡ್ಡ ಗೆಲುವು ಸಿಗತ್ತೆ ಅನ್ನುವ ಸ್ಥಿತಿ ಏನಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸಾಕಷ್ಟು ಸರ್ವೆಗಳು ಬರ್ತಿದ್ದಾವೆ. ಕಳೆದ 2020ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೇನೆ ಪ್ರಧಾನಿ ಮೋದಿ ಅವರ ನೇತೃತ್ವದ ಬಿಜೆಪಿ RJDಗಿಂತ ಕಡಿಮೆ ಸ್ಥಾನ, ಒಂದಾದ್ರೂ ಎರಡಾದ್ರೂ ಕಡಿಮೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು RJD. ಎರಡನೇ ಪ್ಲೇಸಲ್ಲಿ ಇದ್ದಿದ್ದು 75, 74, 43 ಯಾವುದು JDU. ಈ ಸಲ ಹೇಗಿದೆ? ತುಂಬಾ ಕಷ್ಟ ಇದೆ. ಇದೊಂದೇ ಅಲ್ಲ, ಯುವ ಬೂತ್ ಏಜೆಂಟ್ಗಳನ್ನು ಇಟ್ಟಿರುವಂತಹ ಜನಸೂರಜ್ ಪಕ್ಷ ಮಾಜಿ IAS ಮತ್ತು ಮಾಜಿ IPS ಅಭ್ಯರ್ಥಿಗಳನ್ನು ಅಧಿಕಾರಿಗಳಾಗಿ ಅಖಾಡಕ್ಕೆ ಇಳಿಸಿರುವಂಥದ್ದು. ಅವರಿಗೆ ಮಾತು ಗೊತ್ತಿದೆ, ರಾಜಕಾರಣ ಗೊತ್ತಿದೆ, ಕಾರ್ಯಾಂಗ ಹೇಗೆ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಿದೆ. ಅಂಥವರನ್ನ ತನ್ನ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿ ಅವರು ಅಭ್ಯರ್ಥಿನೇ ಆಗದೆ ಫೀಲ್ಡ್ ನೋಡ್ಕೋತಿದ್ದಾರೆ. ಇದರ ಜೊತೆಯಲ್ಲಿ ಬಹುಪಾಲು ಆಂತರಿಕ ಯಾಕಂದರೆ ಒಂದು ಜನಸೂರಜ್ ಪಕ್ಷ ಎಷ್ಟೋ, ಅದು ಜಗನ್ ಇರಬಹುದು, ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರು ಇರಬಹುದು,
ಮಮತಾ ಬ್ಯಾನರ್ಜಿ ಇರಬಹುದು, ಸ್ಟಾಲಿನ್ ಇರಬಹುದು, ಮೋದಿ ಇರಬಹುದು, ನಿತೀಶ್ ಕುಮಾರ್, ಇಂಥ ಎಲ್ಲರನ್ನ ಗೆಲ್ಲಿಸಿ ಬಂದಂತಹ ಚುನಾವಣಾ ಚಾಣಕ್ಯ ಅವರು ಪ್ರತಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಟ್ರೆಂಡ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡ್ತಾನೆ ಬಂದಿದ್ದಾರೆ. ಅವರ ಸಂಪೂರ್ಣ ಟ್ರೆಂಡ್ ಮೊದಲಿಂದ ಇಲ್ಲಿ ತನಕ ಅದು ಅಕ್ಟೋಬರ್ ಇರಬಹುದು, ಅದರ ಸೆಪ್ಟೆಂಬರ್ ಇರಬಹುದು, ಆಗಸ್ಟ್ ಇರಬಹುದು, ಎಲ್ಲ ಕಡೆ ಮಿನಿಮಮ್ ಆರಂಭದಲ್ಲಿ 3-4% ಓಟ್ ಸಿಗಬಹುದು, ಈ ಪಕ್ಷಕ್ಕೆ ಓಟ್ ಶೇರ್ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರಗಳೇನಿತ್ತು ಆ ನಂಬರ್ ಈಗ 5-7ಕ್ಕೆ ಬಂದು ನಿಂತಿದೆ. ಇದು ಯಾರಿಗೆ ಲಾಸ್? ಇದೇ ಬ್ರಾಹ್ಮಣ ಮತ್ತು ಭೂಮಿಯಾರ್ಗಳ ಮತಗಳನ್ನು ಸಂಪೂರ್ಣವಾಗಿ ಸೆಳೀತಿದ್ದಂತಹ NDA ಅಥವಾ JDU, NDA ಮತ್ತು BJP, JDU BJP ಒಟ್ಟಿಗೆ. ಈ ಸಲ ಒಬ್ಬ ಬ್ರಾಹ್ಮಣ ಓದಿಕೊಂಡಂತಹ ಹುಡುಗ, ಚುನಾವಣಾ ಚಾಣಕ್ಯ ಎನಿಸಿಕೊಂಡಿರುವಂತಹ ಹುಡುಗ ಪ್ರಶಾಂತ್ ಕಿಶೋರ್ ಬಂದು ಜನಸೂರಜ್ ಪಕ್ಷ ಕಟ್ತೀನಿ ಎಂದಾಗ ಭೂಮಿಹಾರ್ ಮತ್ತು ಬ್ರಾಹ್ಮಣರು ಈಗ ಸ್ವಲ್ಪ ಸ್ಲಿಪ್ ಆಗ್ತಾರೆ. ಪ್ರಶಾಂತ್ ಕಿಶೋರ್ಗೊಂದು ಚಾನ್ಸ್ ಕೊಡಬೇಕು ನಮ್ಮ ಹುಡುಗ. ಸೊ ಅವರ ವೋಟ್ ಶೇರ್ ಅಲ್ಲಿ ಒಂಚೂರು ಶಿಫ್ಟ್ ಆದರೂ ಕೂಡ ಅದು ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಯಾರಿಗೆ? NDAಗೆ. ಯಾಕೆ ಅಂತ ಹೇಳ್ತೀನಿ. 20 ವರ್ಷಗಳ ನಿತೀಶ್ ಕುಮಾರ್ ಅವರ ಒಂದು ಆಡಳಿತದಲ್ಲಿ ಆಡಳಿತ ವಿರೋಧಿ ಅಲೆನೇ ಇಲ್ವಾ ಈ ದೇಶದಲ್ಲಿ? ಅದು ಯಾರೇ ಆಗಿರಲಿ 15 ವರ್ಷ ಹೈಯೆಸ್ಟ್, 20 ವರ್ಷ ಅದು ಸಾಧ್ಯವೇ ಇಲ್ಲ. 20 ವರ್ಷಗಳ ಸರ್ಕಾರದಲ್ಲಿ ಆಡಳಿತ ವಿರೋಧಿ ಅಲೆಯೇ ಇಲ್ಲ ಅನ್ನೋದನ್ನ ಹೇಳಲಿಕ್ಕಾಗಲ್ಲ. ಆದರೆ ಹೇಳಿ ಕೇಳಿ EBC ಕುರ್ಮಿ ಸಮುದಾಯದ ನಿತೀಶ್ ಅವರನ್ನ ಅವರದ್ದೇ ಸಮಾಜ ಕೂಡ ಇವತ್ತು ಬದಲಾವಣೆ ಬೇಕು ಅಂತ ಬಯಸ್ತಿರುವಂಥದ್ದು. EBCಯಲ್ಲಿರುವಂತಹ ಇನ್ನುಳಿದ ಸಣ್ಣ ಪುಟ್ಟ ಸಮಾಜಗಳು ಕೂಡ ಈಗ ನಿತೀಶ್ ಅವರ ಬದಲಿಗೆ ಮತ್ತೊಬ್ಬರಿಗೆ ಅವಕಾಶ ಸಿಗಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಪ್ರಶಾಂತ್ ಕಿಶೋರ್ ಅವರೇ ಸವಾಲು ಎಸ್ತಿದ್ದಾರೆ, 25 ಸೀಟ್ ಏನಾದರೂ JDU ಗೆದ್ರೆ ನಾನು ರಾಜಕಾರಣ ಬಿಡ್ತೀನಿ, ನಾನು ಮಾಡೋದೇ ಇಲ್ಲ, ಈ ಸಲ ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ ಅನ್ನುವಂತಹ ಸವಾಲನ್ನು ಎಸ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಶಾಂತ್ ಕಿಶೋರ್ ಅವರು ಪದೇ ಪದೇ ಹೇಳಿದ್ದು, ನೀವು ಲಾಲೂ ಪ್ರಸಾದ್ ನಂಬೋದು ಒಂದೇ, ನಿತೀಶ್ ಕುಮಾರ್ ನಂಬೋದು ಒಂದೇ, ಇಬ್ಬರನ್ನು ನಂಬಬೇಡಿ, ಇಬ್ಬರೂ ಕೂಡ ಕುಟುಂಬ ರಾಜಕಾರಣವನ್ನು ಬೆಂಬಲಿಸುವಂಥವರು, ಅಥವಾ ಅದೇ ಹಳೆಯ ಸಂಪ್ರದಾಯದಂತೆ ನಿಮ್ಮನ್ನ ಅಲ್ಲೇ ನಿಲ್ಲಿಸ್ತಾರೆ ವಿನಃ ಬಿಹಾರವನ್ನು ಅಭಿವೃದ್ಧಿ ಪಡಿಸೋದಿಲ್ಲ, ಹೊಸಬರಿಗೆ ಅವಕಾಶ ಕೊಡಿ ಅಂತ ಕೇಳ್ತಿರುವಂಥದ್ದು. ಈ ಎಲ್ಲ ಲೆಕ್ಕಾಚಾರ ಏನಿದೆ, ಯಾಕೆಂದ್ರೆ 2020ರ ಚುನಾವಣೆಯಲ್ಲಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಮಹಾಗಠಬಂಧನ್ ವಿರುದ್ಧ NDA ಗೆದ್ದ ಗೆಲುವಿನ ಅಂತರ ಎಷ್ಟಿತ್ತು? 1%, ಕೇವಲ 1%. ಇವತ್ತು 5-6% ಜನಸೂರಜ್ ಪಕ್ಷನೇ ಪಡ್ಕೊಳ್ತಿದೆ ಅನ್ನೋದಾದ್ರೆ NDA ನಂಬರ್ ಎಲ್ಲಿಗೆ ಬಂದು ನಿಲ್ಲಬಹುದು? 74 ಗೆದ್ದಿದ್ದಂತಹ BJP 74ನ್ನೇ ಉಳಿಸ್ಕೊಂಡ್ಬಿಟ್ರೆ ಅದು ಮೋದಿ ಅವರ ಗೆಲುವಾಗುತ್ತೆ. ಅದಕ್ಕಿಂತ 1 ಸ್ಥಾನ ಕಮ್ಮಿ ಆದರೂ ಮೋದಿ ಅವರಿಗೆ ಅದು ಮುಖಭಂಗ. ಇದ್ರ ಮಧ್ಯೆ ಯಾಕಂದ್ರೆ ಅದು ಹೇಳಿ ಕೇಳಿ ಅತಿ ಹಿಂದುಳಿದ ಮತ್ತು ಯಾಕಂದ್ರೆ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಎರಡೂ ಕೂಡ ಸ್ಟ್ರಾಂಗ್ ಆಗಿರುವಂತಹ ಒಂದು ರಾಜ್ಯ ಬಿಹಾರ. ದಲಿತರು, ಮುಸ್ಲಿಮರು, ಪರಿಪೂರ್ಣ ಅಹಿಂದ ವರ್ಗ ಅಲ್ಲಿದೆ. ಹೇಳ್ಬೇಕಂದ್ರೆ ಸುಮಾರು 17% ಮುಸ್ಲಿಮರಿದ್ದಾರೆ. 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರು ನಿರ್ಣಾಯಕರಾಗ್ತಾರೆ. ಇಲ್ಲಿ ಹೇಗೆ ಅಹಿಂದ ಇದೆಯೋ ಅಲ್ಲಿ MY ಮುಸ್ಲಿಂ ಅಂಡ್ ಯಾದವಾಸ್, ಮಹಿಳೆಯರು ಮತ್ತು ಯುವಕರು, ಯುವ ಪಡೆ 14% ಯಾದವರಿದ್ದಾರೆ. ಅವ್ರದ್ದು 100 ಕ್ಷೇತ್ರಗಳಲ್ಲಿ ನಿರ್ಣಾಯಕರಿದ್ದಾರೆ. ಆದರೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ಒಂದೇ ಮಾತು ಹೇಳ್ತಾರೆ, ನಮಗೆ ನಮಕ್ ಹರಾಮ್ ಮತಗಳು ಬೇಕಾಗಿಲ್ಲ ಅಂತ. ಚುನಾವಣೆಯಲ್ಲಿ ಸಿಗೋ ಸಣ್ಣ ಪುಟ್ಟ ಮತಗಳನ್ನು ಒಟ್ಟುಗೂಡಿಸಿಕೊಂಡು ಗೆಲ್ಲೋದನ್ನ ಯಾರಾದರೂ ನೋಡ್ತಾರೆ. ಆದರೆ ನಮಗೇನೂ ಬೇಕಾಗಿಲ್ಲ ನಮಕ್ ಹರಾಮ್ ಮತಗಳು ಅಂದರೆ ಸುಮಾರು 90 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಲಿಡ್ ಆಗಿ ಮಹಾಗಠಬಂಧನ್ ಕಡೆಗೆ ಆ ಮತಗಳು ಬಿದ್ದರೆ 90 ಕ್ಷೇತ್ರ ಹೋಯ್ತು 243ರಲ್ಲಿ. ಸರಳ ಬಹುಮತ 122. ಅದು ಈ ಸಲ ಯಾವ ಪಕ್ಷವೂ ಯಾವ ಕೂಟವೂ ಕೂಡ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಿತೀಶ್ ಕುಮಾರ್ ಅವರು ಇಲ್ಲಿ ಕಿಂಗ್ ಮೇಕರ್ ಆಗ್ತಾರಾ? ಕಿಂಗ್ ಮೇಕರ್ ಆಗ್ತಾರೋ, ಕಿಂಗ್ ಆಗ್ತಾರೋ? ಆದರೆ ಬಿಹಾರ ವಿಧಾನಸಭಾ ಚುನಾವಣೆಯ ಈ ಹಿಂದಿನ ಜಾತಿಗಣಿತ, ರಣಸೂತ್ರಗಳು, ರಣತಂತ್ರಗಳು, ಗೆಲುವಿನ ಒಂದು ಪ್ಲಾನ್ಗಳು, ಮಿಷನ್ಗಳು, ಟ್ರಿಬಲ್ ಅಟ್ಯಾಕ್ ಏನೇನೇನೇನೋ ಹೇಳ್ಕೊತಾರಲ್ಲ, ಅವ್ಯಾವೂ ಕೂಡ ವರ್ಕ್ ಆಗೋದಿಲ್ಲ. ಇಡೀ ಬಿಹಾರ ವಿಧಾನಸಭಾ ಒಂದು ಮತವರ್ಗ ಕದಡಿದ ರಾಡಿಯ ರೀತಿ ಕಾಣ್ತಿದೆ ಒಬ್ಬ ಪ್ರಶಾಂತ್ ಕಿಶೋರ್ ಎಂಟ್ರಿ ಕೊಟ್ಟ ಮೇಲೆ. ಅದು ತಿಳಿಯಾಗಿ ಏನಾಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ರಿಸಲ್ಟ್ ಬರಲೇಬೇಕು.
ಆದರೆ ಒಂದಂತೂ ಸತ್ಯ, ಈ ಸಲ ಸರಳ ಬಹುಮತ ಯಾವ ಕೂಟಕ್ಕೂ ಬರೋದಿಲ್ಲ. ಅತಂತ್ರ ನಿರ್ಮಾಣ ಆಗೇ ಆಗುತ್ತೆ. ಅತಂತ್ರ ಸ್ಥಿತಿ ಅಲ್ಲಿ, ಯಾಕಂದರೆ 5-7% ವೋಟ್ ಶೇರ್ ಏನಾದರೂ ತಗೊಂಡ್ರೆ ಪ್ರಶಾಂತ್ ಕಿಶೋರ್ ಅವರ ಜನ್ಸೂರಜ್ ಪಕ್ಷ, ನೋ ಡೌಟ್ ಈ ಸಣ್ಣ ಪುಟ್ಟ ಪಕ್ಷಗಳು ಯಾವಿದಾವೆ, LJP, ನಮ್ಮ ಜಿತನ್ ಮಾಂಜಿ ಅವರ ಪಕ್ಷ, ಇವೆಲ್ಲವೂ ಕೂಡ ಒಂದು ಕೂಟವಾಗಿ ರೂಪುಗೊಳ್ತಾವೆ. ಆ ನಂತರದಲ್ಲಿ ಅವ್ರಿಗೆ ಬೇಕಾದವ್ರ ಜೊತೆಲಿ ಇಷ್ಟು ದಿನ ಕಿಂಗ್ ಮೇಕರ್ ಆಗಿದ್ದು JDU ನಿತೀಶ್ ಕುಮಾರ್. ಆದರೆ ಈಗ ಅದು ಬದಲಾಗತ್ತೆ ಅನ್ನೋದನ್ನೇ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಪದೇ ಪದೇ ಸುಮಾರು 243 ಬ್ಲಾಕ್ಗಳಿಂದ ರಿಪೋರ್ಟ್ ತರಿಸ್ಕೊಂತಿದೆಯಲ್ಲ, ಟ್ರೆಂಡ್ ಏನಿದೆ ಅನ್ನೋದು ಹೇಳ್ತಿದೆಯಲ್ಲ, ಅದು ಗೊತ್ತಾಗತ್ತೆ. ಹಾಗಿದ್ರೆ ಬಿಹಾರದ ಲೆಕ್ಕಾಚಾರ ಏನಾಗ್ಬೋದು? ಈಗಲೂ ನೀವು ನಂಬ್ತೀರಾ? ಇಲ್ಲ ಮಹಾಗಠಬಂಧನ್ ಗೆದ್ದೇ ಗೆಲ್ಲುತ್ತೆ, ಇಲ್ಲಪ್ಪ NDAನೇ ಬರುತ್ತೆ ಅಂತ ಕಮೆಂಟ್ ಮಾಡಿ.